ಸ್ವಾಗತ. ರಾಜ್ಯದ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ರಾಜ್ಯದ ಪಡಿತರ ಚೀಟಿ ರೇಷನ್ ಕಾರ್ಡ್ ಹೊಂದಿರೋರಿಗೆ ಇಲ್ಲಿ ಗುಡ್ ನ್ಯೂಸ್ ಇದೆ. ಮೇಲೆ ಗುಡ್ ನ್ಯೂಸ್ ಬರ್ತಿರುವಂಥದ್ದು ಸ್ನೇಹಿತರೆ, ಇವತ್ತು ಬರ್ತಿರುವಂಥ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಲೈವ್ಗೆ ಬೇಗ ಬನ್ನಿ, ಲೈಕ್ ಮಾಡ್ಕೊಳ್ಳಿ. ಮತ್ತು ಗುಡ್ ನ್ಯೂಸ್ ಕೂಡ ಇದೆ ನಿಮಗೆ, ಕೆಲವೊಂದು ಬ್ಯಾಡ್ ನ್ಯೂಸ್ಗೂ ಕೂಡ ಇದೆ. ಎಲ್ಲರೂ ಈ ನೀನು ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನಿಮ್ಮ ಖುಷಿ ತರುತ್ತದೆ. ಕೆಲವೊಂದು ಅಕ್ಕಿ ವಿಚಾರದಲ್ಲಿ ನಿಮಗೆ ಬ್ಯಾಡ್ ನ್ಯೂಸ್ ಸಿಗೋದು ಕೊಡಬಹುದು ಅಂಥದ್ದು ಎಲ್ಲದರ ಬಗ್ಗೆ ಒಂದೊಂದಾಗಿ ಮಾತಾಡೋಣ ಬನ್ನಿ. ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಕೂಡ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳ ರೇಷನ್ ಒಂದೇ ಬಾರಿಗೆ ವಿತರಣೆ ಅಂತ ಹೇಳಿದ್ದಾರೆ. ಇಲ್ಲಿ ಆಗಸ್ಟ್ ಮತ್ತು ಇಲ್ಲಿ ಏನಾಗ್ತದೆ ಅಂದರೆ ಸೆಪ್ಟೆಂಬರ್ 2 ತಿಂಗಳು ರೇಷನ್ ಒಂದೇ ಬಾರಿಗೆ ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಅಪ್ಡೇಟ್ಸ್ ಅಂದರೆ ಕೊಡ್ತಿರುವಂಥದ್ದು. ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಅಕ್ಕಿ ದಾಸ್ತಾನು ಹಾಗೂ ಸಂಗ್ರಹಣಾ ಪ್ರಕ್ರಿಯೆಯಲ್ಲಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯಡಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಪಡಿತರ ಧಾನ್ಯಗಳು ಒಂದೇ ಹಂತದಲ್ಲಿ ವಿತರಣೆ ಆಹಾರ ಇಲಾಖೆ ಅಂದರೆ ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಸ್ನೇಹಿತರೆ, ಕೇಂದ್ರ ಸರ್ಕಾರ ಪಾಲುದಾರಿಕೆ ಈ ಪಡಿತರ ಯೋಜನೆಯಡಿ BPL ಕಾರ್ಡ್ ಇದ್ದವರಿಗೆ ತಲಾ ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸಿಗಲಿದೆ. ಕೇಂದ್ರದಿಂದ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯ ಖರೀದಿಸಿ ಮಾಡಿರುವಂಥದ್ದು ಕಾರಣ 2 ತಿಂಗಳ ಪಡಿತರವನ್ನು ಒಟ್ಟಿಗೆ ನೀಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಸರ್ಕಾರ ಪಾಲನೆ ಪಡಿತರವನ್ನು ಸಹ ಇದೇ ಮಾದರಿಯಲ್ಲಿ ವಿತರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಅಪ್ಡೇಟ್ಸ್ ಬರ್ತಿರುವಂಥದ್ದು. ಇಲ್ಲಿ ನಿಮಗೆ ಇವೆಲ್ಲ ನಿಮ್ಮದು ಬಯೋಮೆಟ್ರಿಕ್ ಕಡ್ಡಾಯ, ಕಳ್ಳ ಸಾಗಣೆ ತಡೆಗೆ ಈ ಅಲರ್ಟನ್ನು ತೆಗೆದುಕೊಂಡಿರುವಂಥದ್ದು. 2 ತಿಂಗಳ ಧಾನ್ಯವನ್ನು ಪಡೆಯಲು ಫಲಾನುಭವಿಗಳು ತಾಂತ್ರಿಕ ದಾಖಲೆಗಳಿಗಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ. ವಿತರಣೆ ವೇಳೆಯಲ್ಲಿ ಸರ್ವರ್ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಆದರೆ ತೆಗೆದುಕೊಳ್ಳುವಂಥದ್ದು. ಸರ್ಕಾರ ಅವರ ಪಡಿತರ ಧಾನ್ಯಗಳ ಕಳ್ಳ ಸಾಗಣೆ ತಡೆಯಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪೊಲೀಸ್, ಆಹಾರ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಒಳಗೊಂಡ ನಿಗಾ ಪಡೆ ರಚಿಸಲು ಎಲ್ಲ ಜಿಲ್ಲಾಧಿಕಾರಿ ಇಲ್ಲಿ ಸೂಚನೆ ಆದರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಆಯಾ ತಾಲೂಕಿನಲ್ಲಿ ಖುದ್ದಾಗಿ ಪರಿಶೀಲಿಸುವಂತೆ ಜಂಟಿ ಹಾಗೂ ನಿರ್ದೇಶನ ಅಂದರೆ ನೀಡಲಾಗಿದೆ. ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ 1967 ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಅಂದರೆ OR7 ಉಚಿತ ಸಹಾಯವಾಣಿಯೊಂದಿಗೆ ನಿಮಗೆ ಕಡ್ಡಾಯವಾಗಿ ಪ್ರದರ್ಶಿಸಲು ಆಹಾರ ಇಲಾಖೆಯನ್ನು ಕಾರ್ಯದರ್ಶಿ ಎಲ್ಲ ಕದನ ತಿಳಿಸುವಂಥದ್ದು. ಸದ್ಯಕ್ಕೆ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ಗಳು ಬರ್ತಿವೆ. ಈಗ ಕೆಲವೊಂದು ಬ್ಯಾಡ್ ನ್ಯೂಸ್ಗಳು ಕೂಡ ಇರುವಂಥದ್ದು. ಅಕ್ಕಿ ವಿಚಾರದಲ್ಲಿ ಕೆಲವೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಗೃಹಲಕ್ಷ್ಮಿ 32ನೇ ಕಂತಿನ ಅಪ್ಡೇಟ್ಗಾಗಿ ತಿಳ್ಕೊಳ್ಳೋಣ. ಎಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಕ್ಕಿ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಅಂದರೆ ಬರ್ತಿರುವಂಥದ್ದು. ಅಕ್ಕಿ ಬೆಲೆ ದಿನಕ್ಕೆ ಇಲ್ಲಿ ಗಗನಕ್ಕೆ ಇರ್ತಿದೆ ಅಂಥದ್ದು. ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿವಿಧ ತಳಿಯ ಅಕ್ಕಿ ದರ ಸಾರ್ವಜನಿಕ ಏರಿಕೆ ಕಾಣಿಸ್ತಿದೆ. ಪ್ರತಿನಿತ್ಯ ಬಳಸುವ ಪ್ರಮುಖ ಅಕ್ಕಿ ಕೆಜಿಗೆ 100 ರೂಪಾಯಿ ಗಡಿಯಾರಿದೆ ತಲುಪುತ್ತಿರುವಂಥದ್ದು. ಕಳೆದ ಕೆಲವು 3 ವಾರಗಳಲ್ಲಿ ಅವಧಿಯಲ್ಲಿ ಅಕ್ಕಿ ದರ ಬಾರಿಗೆ ಏರಿಕೆ ಅಂದರೆ ಕಂಡುಬರುವಂಥದ್ದು. ಗ್ರಾಹಕರು ಹಾಗೂ ಸಣ್ಣ ವ್ಯಾಪಾರಿಗಳು ಇಲ್ಲಿ ಕಂಗಾಲಾಗಿರುವಂಥದ್ದು. ಮಾರುಕಟ್ಟೆಯಲ್ಲಿ ಪ್ರಸ್ತುತ ಸ್ಟೀಮ್ ರೈಸ್ ಸಗಟು ದರ 65ರಿಂದ 75 ರೂಪಾಯಿ ಇದ್ದರೆ ಚಿಲ್ಲರೆ ಅಂಗಡಿಯಲ್ಲಿ 75ರಿಂದ 80 ರೂಪಾಯಿ ಮಾರಾಟ ಆಗಿರುವಂಥದ್ದು. ಜನಪ್ರಿಯ ಸೋನಾ ಮಸೂರಿ ಸಗಟು ಮಾರುಕಟ್ಟೆಯಲ್ಲಿ 75ರಿಂದ 85 ರೂಪಾಯಿಗಳು ಲಭ್ಯವಿದ್ದರೆ ಚಿಲ್ಲರೆ ದರದಲ್ಲಿ 90ರಿಂದ 95 ರೂಪಾಯಿವರೆಗೆ ಜಿಗಿಯುವಂಥದ್ದು. ಇನ್ನು ಜೀರಾ ರೈಸ್ ಚಿಲ್ಲರೆ ದರ 95ರಿಂದ 100 ರೂಪಾಯಿಗಳಾಗಿರುವಂಥದ್ದು. ಸಾರ್ವಜನಿಕರ ದಿನನಿತ್ಯ ಹೆಚ್ಚಾಗಿ ನೆಚ್ಚಿಸಿಕೊಳ್ಳುವ ಸೋನಾ ಮಸೂರಿ ರೈಸ್ ಬೆಲೆ ಈಗಾಗಲೇ ಕೆಜಿಗೆ 95 ರೂಪಾಯಿ ತಲುಪುತ್ತಿರುವಂಥದ್ದು. ಶೀಘ್ರದಲ್ಲಿ ಶತಕ ಬಾರಿಸುವ ಲಕ್ಷಣಗಳಾದರೂ ಕಾಣಿಸ್ತಿದೆ ನೋಡಿ. ಸೋನಾ ಮಸೂರಿ ರೈಸ್ 95 ರೂಪಾಯಿಗಳಾದರೆ ತಲುಪಿರುವಂಥದ್ದು. ಸ್ನೇಹಿತರೆ, ದಿನೇ ಹೆಚ್ಚುತ್ತಿರುವ ಸಗಟು ದರದಿಂದಾಗಿ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ಉತ್ತರ ನೀಡಲಾಗದೆ ಪರದಾಡುವಂತಾಗಿದೆ. ಈಗ ಚಿಲ್ಲರೆ ಅಂಗಡಿಯವರು ಮಾರಕ್ಕೆ ಹೋದಾಗ ಇಲ್ಲಿ ಜನರ ಕೇಳ್ತಾರೆ ಏನು ಇಷ್ಟು ರೇಟ್ ಇದೆ ಅಂತ. ಜನರು ತೆಗೆದುಕೊಳ್ಳದೆ ಬಿಡ್ಬಿಡ್ತಾರೆ ಸೋನಾ ಮಸೂರಿ ರೈಸ್. ಅದರಿಂದ ಇಲ್ಲಿ ಗ್ರಾಹಕರಿಗೆ ಕೂಡ ತೊಂದರೆ ಆಗ್ತಿದೆ. ಜನಸಾಮಾನ್ಯರು ಕೂಡ ಇಲ್ಲಿ ತೊಂದರೆ ಆಗಿರುವಂಥದ್ದು. ಗ್ರಾಹಕರನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೆಲ ಅಂಗಡಿಗಳು ತಮ್ಮ ಲಾಭವನ್ನು ಪ್ರಮಾಣವನ್ನು ತಗ್ಗಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಸಗಟು ದರದಂತೆ ರೂಪಾಯಿ ಹೆಚ್ಚುವರಿ ಬೆಲೆ ಆದರೆ ಇಲ್ಲಿ ಮಾರಾಟ ಮಾಡುತ್ತಿರುವಂಥದ್ದು. ಸ್ನೇಹಿತರೆ ನೋಡಿ, ಅಕ್ಕಿ ಬೆಲೆ ಇನ್ನೂ ದಿನಕ್ಕೆ ಏರ್ತಾನೆ ಇದೆ. ಇದೇ ಅಕ್ಕಿ ಬೆಲೆ ಅಂತ ಅಲ್ಲ, ಪ್ರತಿಯೊಂದು ಬೆಲೆ ಕೂಡ ದಿನಕ್ಕೆ ಏರುತ್ತೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಒಂದು ಇನ್ಕಮ್ ಅಂತ ರೈಸ್ ಆಗಲಿ ಇಲ್ಲಿ ಅಲ್ಲ, ಬೇರೆ ಎಲ್ಲವನ್ನು ರೈಸ್ ಮಾಡ್ತಿದ್ದಾರೆ. ಆಹಾರ ಪದಾರ್ಥಗಳು ಆಗಿರ್ಬೋದು, ಒಂದು ಎಣ್ಣೆ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದಲ್ಲೂ ಪ್ರೈಸಸ್ ಅಂದರೆ ರೈಸ್ ಆಗಿರುವಂಥದ್ದು. ಆದರೆ ನಮ್ಮ ಜನಸಾಮಾನ್ಯ ನಮ್ಮ ಸಂಪಾದನೆ ರೈಸ್ ಆಗ್ತಿಲ್ಲ. ಇಲ್ಲಿ ಏನಾಗ್ತಿದೆ ಅಂದರೆ ಸಂಪಾದನೆ ರೈಸ್ ಆಗ್ತಿಲ್ಲ. ಸಿಗುವಂಥ ಆಹಾರ ಪದಾರ್ಥಗಳು ಅಕ್ಕಿ ಇದು
ಪೆಟ್ರೋಲ್, ಡೀಸೆಲ್ ಮತ್ತು ಇವೆಲ್ಲ ಎಷ್ಟು ಬೇಕೋ ಅಷ್ಟೇ ಏರಿಕೆ ಆಗ್ತಿದೆ. ಜನಸಾಮಾನ್ಯರಿಗೆ ಪ್ರತಿದಿನ ಇಲ್ಲಿ ಎಲ್ಲ ಒಂದೇ ಬೆಲೆಗಳು ಗಗನಕ್ಕೆ ಏರುತ್ತಿದೆ. ಇಲ್ಲಿ ಅಲ್ಲಾಡಿ ಹೋಗುತ್ತಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಜನರಲ್ಲಿ ನೋಡೋಣ ಈಗ ಸದ್ಯಕ್ಕೆ ಇದರ ಬಗ್ಗೆ ಸರ್ಕಾರದವರು ಏನು ನೆಕ್ಸ್ಟ್ ಅವರಂತ ಸ್ಟೆಪ್ ತಗೋತಾರಂತ ನೋಡೋಣ. ಸೊ ಇದಾಗಿತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋನ. ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ.